Let's make capsicum bath. ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮಮ್ಮ ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಗೋ. 2 ಕ್ಯಾಪ್ಸಿಕಮ್ ತಗೊಂಡು ಈ ಥರ ಸಣ್ಣ ಸಣ್ಣಗೆ ಅಥವಾ ದಪ್ಪಗೆ ದ ವೇ ಯು ಲೈಕ್ ಇಟ್ ಹೆಚ್ಕೊಂಡಿದ್ದೀನಿ. ಆಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಗ್ಗರಣೆ ಹಾಕೋಣ. ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡು ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಹಿಡಿ ಕಡಲೆಬೀಜ ಹಾಕ್ಬಿಟ್ಟು ಸ್ವಲ್ಪ ಹುರಿಯಿರಿ. ಆಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರಿಬೇಕು. ಒಂದು 1/4 ಚಮಚ ಅಷ್ಟು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಹುರಿದ್ಬಿಟ್ಟು ಹೆಚ್ಕೊಂಡಿರೋ ಈ ಕ್ಯಾಪ್ಸಿಕಮನ್ನೆಲ್ಲ ಅದ್ರಲ್ಲಿ ಹಾಕ್ಕೊಂಡು ಸ್ವಲ್ಪ ಹುರಿಯಿರಿ. ಹುರಿದ ಮೇಲೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುರಿದ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಆ ಹಬೆನಲ್ಲೇ ಬೇಯತ್ತದು. ಈಗ ಲಿಡ್ ತೆಗೆದು ನೋಡಿ, ಸ್ವಲ್ಪ ಅರ್ಧ ಬೆಂದಿರುತ್ತೆ. ಅರ್ಧ ಬೆಂದಿದ್ರೆ ಸಾಕು. ಸ್ವಲ್ಪ ಮಸಾಲೆ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಬೇಯುತ್ತೆ. ಸೊ ಇದಕ್ಕೆ 2 ಚಮಚ ವಾಂಗಿಬಾತ್ ಪೌಡರ್ ಹಾಕಬೇಕು. ಆಮೇಲೆ ಒಂದು ಅರ್ಧ ಚಮಚ ಧನಿಯಾ ಪೌಡರು, ಅರ್ಧ ಚಮಚ ಜೀರಿಗೆ ಪೌಡರು ಹಾಕ್ಬಿಟ್ಟು 1 ಚಮಚ ಅಷ್ಟು ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಘಾಟ್ ಇದ್ದರೆ ಎಲ್ಲ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸರಿ ಹೋಗುತ್ತೆ. ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಪೂರ್ತಿ ಬೆಂದಿರುತ್ತೆ. ಈಗ ಅದಕ್ಕೆ ಅನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಆಮೇಲೆ 1 ಚಮಚ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಉಪ್ಪು ಹಾಕಬೇಕು. ಸ್ವಲ್ಪ ಆರೋವರೆಗೂ ಬಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತಿಂದರೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಬಾತ್ ರೆಡಿ. ನಮ್ಮಮ್ಮ ಹೇಳೋದು ಮರ್ತು ಹೋಗ್ಬಿಟ್ಲು. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.